ನಿರಾಕಾರನಾದ ದೇವರು ಏನನ್ನೂ ಕಲಿಸ್ಕೊಟ್ಟಿಲ್ಲ. ಜಗತ್ತನ್ನು ಸೃಷ್ಟಿ ಮಾಡಿದ, ಕೈ ಬಿಟ್ಟ. ಆದರೆ ನಾವು ಹೆಂಗೆ ಬದುಕಬೇಕು, ಬಾಳಬೇಕು ಅಂತ ತೋರಿಸಿದವ್ರು ಯಾರಪ್ಪ? ಬಸವಣ್ಣನಂಥ ಮಹಾಪುರುಷರು, ಬುದ್ಧನಂಥ ಮಹಾಪುರುಷರು, ವಿವೇಕಾನಂದರಂಥ ಮಹಾಪುರುಷರು. ಆದ್ದರಿಂದ ಈ ಮಹಾತ್ಮರ ಪೂಜೆ ಏನಿದೆಯಲ್ಲ, ವಿಭೂತಿ ಪೂಜೆ, ಇದರಲ್ಲಿ ಅರ್ಥಗರ್ಭಿತವಾದದ್ದು. ಏಕೆಂದರೆ ಪರಮಾತ್ಮನ ಪ್ರತಿನಿಧಿಗಳಾಗಿ ಇವರು ಜಗತ್ತಿನಲ್ಲಿ ಅವತರಿಸಿ ಬಂದು ಜಗತ್ತಿಗೆ ಸಂದೇಶವನ್ನು ಕೊಟ್ಟಿರುವ ಕಾರಣ ಮಹಾತ್ಮರ ಪೂಜೆ ಇದೆಯಲ್ಲ, ಇದು ಶ್ರೇಯಸ್ಕರ. ಇನ್ನು ಎಲ್ಲಕ್ಕೂ ಶ್ರೇಷ್ಠವಾದದ್ದು ಯಾವುದಪ್ಪ ಅಂತಂದರೆ ಅದೇ ದೇವಪೂಜೆ. ದೇವಪೂಜೆ ಅದನ್ನು ಬಸವಣ್ಣವ್ರು ಹೇಳ್ತಾರೆ, ದೇವಪೂಜೆಯ ಮಾಟ ದುರಿತ ಬಂಧನದೋಟ. ಆದ್ದರಿಂದ ನಿರಾಕಾರನಾದ ದೇವರನ್ನು ಸಾಕಾರವಾದಂಥ ಒಂದು ಕುರುಗಿನ ಮುಖಾಂತರವಾಗಿ ಪೂಜಿಸಬೇಕು. ಅದಕ್ಕಾಗಿ ಬಸವಣ್ಣನವರು ಬರೀ ಹೇಳಲಿಲ್ಲ, ಪೂಜೆ ಮಾಡಿರಿ ಅಂತ ಕೇವಲ ಹೇಳಲಿಲ್ಲ, ಅವ್ರು ಪೂಜೆ ಮಾಡಲಿಕ್ಕೆ ಒಂದು ಸಾಕಾರ ವಸ್ತುವನ್ನು ಕೂಡ ಕೊಟ್ಟರು. ಆದ್ದರಿಂದ ದೇವರು ನಿರಾಕಾರವಾದ ದೇವರಿಗೆ ಮನುಷ್ಯರ ಆಕಾರವನ್ನು, ಪಶು ಪಕ್ಷಿಗಳ ಆಕಾರವನ್ನು, ಕ್ರಿಮಿಕೀಟಗಳ ಆಕಾರವನ್ನು ಕೊಡಬಾರದು ಅಂತ ಹೇಳಿ ವಿಶ್ವದಾಕಾರವನ್ನು, ವಿಶ್ವದ ಗೋಳಾಕಾರವನ್ನು ಕೊಟ್ಟು ಪೂಜೆ ಮಾಡಲಿಕ್ಕೆ, ಇಷ್ಟಲಿಂಗ ರೂಪದಲ್ಲಿ ಪೂಜೆ ಮಾಡಲಿಕ್ಕೆ ತಿಳಿಸ್ಕೊಟ್ರು. ಆದ್ದರಿಂದ ಅದನ್ನು ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಲಿಂಗದೇವಯ್ಯ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಲ್ಲ ಅಂತ ಬೃಹತ್ತಾದ ಪರಮಾತ್ಮನು, ವಿಶ್ವವ್ಯಾಪಿಯಾದಂಥ ಪರಮಾತ್ಮನು ನಮ್ಮ ಕೈಗೆ ಚುಳುಕಾಗಿ ಬಂದಿದ್ದಾನೆ. ಹೇಗೆ ಬಂದಿದ್ದಾನೆ? ಕರಿಯು ಕನ್ನಡಿಯಲ್ಲಿ ಅಡಗಿದಂತೆ ಬಂದಿದ್ದಾನೆ. ಆನೆ ತುಂಬ ಎತ್ತರವಾದ ಪ್ರಾಣಿ, ಆದರೆ ದೂರಕ್ಕೆ ಕನ್ನಡಿ ಹಿಡಿದಾಗ ಆ ಆನೆಯ ಪ್ರತಿಬಿಂಬ ಅದರೊಳಗೆ ಮೂಡುತ್ತೆ. ಅದೇ ರೀತಿ ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದಾನೆ. ಇಂಥ ಪರಮಾತ್ಮನನ್ನು ವಿಶ್ವದ ಗೋಳಾಕಾರದಲ್ಲಿ ಸಾಕಾರಗೊಳಿಸಿ ಇಷ್ಟಲಿಂಗ ರೂಪದಲ್ಲಿ ಕೊಟ್ಟಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಲಿಂಗ ಪೂಜೆ ಅನ್ನುವಂಥದ್ದು ಇದು ಸಮುದ್ರ ಪೂಜೆ ಇದ್ದ ಹಾಗೆ, ಮೂರ್ತಿ ಪೂಜೆ ಅನ್ನುವುದು ನದಿಯ ಪೂಜೆ ಇದ್ದ ಹಾಗೆ. ಈಗ ಕಾವೇರಿ ನದಿಯನ್ನು ಪೂಜೆ ಮಾಡಿದರೆ ಗೋದಾವರಿಯನ್ನು ಮಾಡಿದಂತೆ ಆಗಲಿಲ್ಲ, ಗೋದಾವರಿಯನ್ನು ಮಾಡಿದರೆ ಕೃಷ್ಣಾ ನದಿಯನ್ನು ಮಾಡಿದಂತೆ ಆಗಲಿಲ್ಲ, ಕೃಷ್ಣಾ ನದಿಯನ್ನು ಮಾಡಿದರೆ ಕಪಿಲಿ ನದಿಯನ್ನು ಮಾಡ್ದಂಗೆ ಆಗಲಿಲ್ಲ. ಆದರೆ ಸಮುದ್ರವನ್ನು ಪೂಜೆ ಮಾಡಿದರೆ ಆಗ ಎಲ್ಲ ನದಿಗಳು ಹೋಗಿ ಸೇರುವ ಸ್ಥಾನವಾದ ಕಾರಣ ಎಲ್ಲವನ್ನು ಪೂಜೆ ಮಾಡ್ದಂಗೆ ಆಗುತ್ತೆ. ಹಾಗೆ ಬುದ್ಧನನ್ನು ಪೂಜೆ ಮಾಡಿದರೆ ಬಸವಣ್ಣನ ಪೂಜೆ ಮಾಡ್ದಂಗೆ ಆಗಲಿಲ್ಲ, ಬಸವಣ್ಣನ ಪೂಜೆ ಮಾಡಿದರೆ ರಾಮನನ್ನು ಮಾಡ್ದಂಗೆ ಆಗಲಿಲ್ಲ, ರಾಮನನ್ನು ಪೂಜೆ ಮಾಡಿದರೆ ಕೃಷ್ಣನನ್ನು ಮಾಡ್ದಂಗೆ ಆಗಲಿಲ್ಲ, ಕೃಷ್ಣನನ್ನು ಪೂಜೆ ಮಾಡಿದರೆ ವಿವೇಕಾನಂದರನ್ನು ಮಾಡ್ದಂಗೆ ಆಗಲಿಲ್ಲ. ಅದಕ್ಕಾದರೆ ಎಲ್ಲವನ್ನ ಒಳಗೊಂಡ, ಎಲ್ಲರನ್ನೂ ಅಡಗಿಸಿಕೊಂಡ ಪರಮಾತ್ಮನನ್ನು ಪೂಜೆ ಮಾಡಿದರೆ ಆಗ ಎಲ್ಲರನ್ನೂ ಪೂಜೆ ಮಾಡಿದಂತೆ ಆಯಿತು. ಅದಕ್ಕಾಗಿ ಇಷ್ಟಲಿಂಗ ಪೂಜೆ ಎನ್ನುವುದು ಮುಕ್ತಿದಾತನ ಪೂಜೆ. ಏನ್ರಿ? ಇಷ್ಟಲಿಂಗ ಪೂಜೆ ಎನ್ನುವುದು ಮುಕ್ತಿದಾತನ ಪೂಜೆ, ಮೂರ್ತಿ ಪೂಜೆ ಎನ್ನುವುದು ಮುಕ್ತಾತ್ಮರ ಪೂಜೆ. ಇಷ್ಟಲಿಂಗ ಪೂಜೆ ಹರಜನ್ಮದಿಂದ ಪೂಜೆ, ಮೂರ್ತಿ ಪೂಜೆ ನರಜನ್ಮದಿಂದ ಪೂಜೆ. ಹೇಗೆ ಅಂದರೆ ಇಷ್ಟಲಿಂಗವನ್ನು ಗುರುವು ಚಿತ್ಕಳೆ ತುಂಬಿ ಅನುಗ್ರಹಿಸಿ ಮಂತ್ರೋಪದೇಶ ಮಾಡಿಕೊಡ್ತಾನೆ. ಅಂದರೆ ಶಿಷ್ಯ ನರಜನ್ಮವನ್ನು ತೊಡೆದುಕೊಂಡು ಹರಜನ್ಮವನ್ನು ಪಡೆದುಕೊಂಡು ಪೂಜೆಯನ್ನು ಮಾಡ್ತಾ ಇರ್ತಾನೆ. ಮೂರ್ತಿ ಪೂಜೆ ಮಾಡೋರು ಅಂಗಡಿಯಲ್ಲಿ ಸಿಕ್ಕೋ ಮೂರ್ತಿಯನ್ನು ತೆಗೆದುಕೊತಾರೆ, ಒಂದು ಜಾಗದಲ್ಲಿ ಇಡ್ತಾರೆ, ಪೂಜೆ ಮಾಡ್ತಾರೆ. ದೀಕ್ಷಾ ಆಗಿರ್ಬೋದು, ದೀಕ್ಷಾ ಆಗಿರಲಿಕ್ಕಿಲ್ಲ. ಆದ್ದರಿಂದ ಅದು ನರಜನ್ಮದಿಂದ ಪೂಜೆ. ಆದ್ದರಿಂದ ಮುಕ್ತಾತ್ಮರ ಪೂಜೆಗಿಂತಲೂ ಮುಕ್ತಿದಾತನಾದಂಥ ಪರಮಾತ್ಮನ ಪೂಜೆ ಎಲ್ಲಕ್ಕೂ ಶ್ರೇಷ್ಠವಾದದ್ದು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕೋಸ್ಕರವೇ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ ಭಾಳ ಚೆನ್ನಾಗಿ, ಅಮೂಲ್ಯನು ಅಪ್ರಮಾಣನು ಅಗೋಚರನು ಲಿಂಗವು, ಆದಿ ಮಧ್ಯಾಂತವಿಲ್ಲದ ಲಿಂಗವು, ಸ್ವತಂತ್ರ ಲಿಂಗವು, ನಿತ್ಯ ನಿರ್ಮಲ ಲಿಂಗವು, ಅಯೋನಿ ಸಂಭವನಯ್ಯ ನಮ್ಮ ಲಿಂಗ ದೇವರು. ನೋಡಿ, ದೇವರು ಅಮೂಲ್ಯ, ಅಪ್ರಮಾಣನು, ಯಾವುದೇ ಪ್ರಮಾಣದಿಂದಲೂ ದೇವರನ್ನು ನಾವು ತೋರಿಸಲಿಕ್ಕೆ ಸಾಧ್ಯ ಇಲ್ಲ.
ಅಗೋಚರನು, ಅವನು ನಮ್ಮ ಸೆನ್ಸ್ ಪರ್ಸೆಪ್ಷನ್ ಇಂದ್ರಿಯಗಳ ದೃಷ್ಟಿಗೆ ಗೋಚರನಲ್ಲ. ಆದಿ ಮಧ್ಯ ಅವಸಾನವಿಲ್ಲದ ಲಿಂಗವು, ದೇವರಿಗೆ ಪ್ರಾರಂಭ ಮಧ್ಯ ಮತ್ತು ನಾಶ ಅನ್ನುವಂಥದ್ದು ಇಲ್ಲ. ಸ್ವತಂತ್ರ ಲಿಂಗವು, ನಿತ್ಯ ನಿರ್ಮಲ ಲಿಂಗವು, ಅಯೋನಿ ಸಂಭವನಯ್ಯ ನಮ್ಮ ಲಿಂಗ ದೇವರು. ಪರಮಾತ್ಮನು ಹುಟ್ಟಿಲ್ಲ. ಅಂತಹ ಪರಮಾತ್ಮನನ್ನು ಇಷ್ಟಲಿಂಗ ರೂಪದಲ್ಲಿ ನಾವು ಪೂಜಿಸಬೇಕು ಅನ್ನುವಂಥದ್ದು ತುಂಬ ಅಮೂಲ್ಯವಾದಂಥ ತತ್ವ. ಅದಕ್ಕಾಗಿ ಬಸವಣ್ಣನವರೇ ಇದರ ಸಂಶೋಧಕರು. ಈ ಇಷ್ಟಲಿಂಗ ಅನ್ನುವಂಥದ್ದು ಬಸವಣ್ಣವರಿಗೂ ಪೂರ್ವದಲ್ಲಿ ಇದ್ದಿರಲಿಲ್ಲ. ಮೊದಲಿದ್ದಿದ್ದು ಸ್ಥಾವರಲಿಂಗೋಪಾಸನೆ. ಸ್ಥಾವರಲಿಂಗ ಶಿವನಿಗೆ ಸಂಬಂಧಪಟ್ಟಂಥದ್ದು. ಆದ್ದರಿಂದ ಇಲ್ಲಿ ತಿಳ್ಕೋಬೇಕು, ಶಿವ ಅನ್ನುವ ಶಬ್ದವನ್ನು ಬಳಸಿದಾಗ ಒಂದು ಪೌರಾಣಿಕ ಶಿವ, ಇನ್ನೊಂದು ಐತಿಹಾಸಿಕ ಶಿವ, ಮತ್ತೊಂದು ಲಿಂಗದೇವ, ಮೂರಕ್ಕೂ ಇರೋ ವ್ಯತ್ಯಾಸವನ್ನು ತಿಳ್ಕೋಬೇಕು. ದೇವರು ಶಿವ ಅಂದರೆ ಪೌರಾಣಿಕ ಶಿವನ ಅನೇಕ ಅವೈಜ್ಞಾನಿಕವಾದಂಥ ಕಥೆಗಳನ್ನು ಹೇಳ್ತಾರೆ. ಆದ್ದರಿಂದ ನಾವು ಪೌರಾಣಿಕ ಶಿವನನ್ನು ನಂಬುವುದಿಲ್ಲ, ಪೂಜಿಸುವುದಿಲ್ಲ. ಐತಿಹಾಸಿಕ ಶಿವ ಕೈಲಾಸಾಧಿಪತಿಯಾಗಿ ಶೈವ ಧರ್ಮದ ಉಗಮ ಪುರುಷನಾಗಿ, ಒಬ್ಬ ಮಹಾಯೋಗಿಯಾಗಿ, ಒಬ್ಬ ನೃತ್ಯಪಟುವಾಗಿ, ನಾದಯೋಗಿಯಾಗಿ ಮತ್ತು ವೈದ್ಯರಾಜನಾಗಿ ವಿಜೃಂಭಿಸಿದಂಥ ಒಬ್ಬ ಐತಿಹಾಸಿಕ ಶಿವ. ಐತಿಹಾಸಿಕ ಶಿವನನ್ನು ನಾವು ಗುರು ಅಂತ ಮನ್ನಿಸ್ತಾ ಇದ್ದೀವಿ, ಗುರು ಅಂತ ಗೌರವಿಸ್ತಾ ಇದ್ದೀವಿ. ಇನ್ನು ಪರಮಾತ್ಮನನ್ನು ಶಿವ ಅಂತ ಕರೆದಾಗ ದೇವರನ್ನು ನಾವು ಪೂಜಿಸ್ತೀವಿ. ಅದಕ್ಕಾಗಿ ಈ ಕನ್ಫ್ಯೂಷನ್ ಇರಬಾರ್ದು ಅಂತಲೇ ದೇವರಿಗೆ ನಾವು ಲಿಂಗದೇವ ಅನ್ನುವಂಥ ಹೆಸರನ್ನು ಇಟ್ಟು ಲಿಂಗಾಯತ ಧರ್ಮದ ದೇವರು ಲಿಂಗದೇವರು ಅನ್ನುವಂಥ ಪರಿಕಲ್ಪನೆಗೆ ಬಂದು ನಿಂತಿದ್ದೇವೆ. ಹಲವು ದೇವೋಪಾಸನೆ ಇದೆಯಲ್ಲ, ಇದು ಮೂಢತ್ವಕ್ಕೆ ಅವಕಾಶವನ್ನು ಕೊಡ್ತದೆ, ಮೂಢನಂಬಿಕೆಗಳು ಬೆಳೀಲಿಕ್ಕೆ ಅವಕಾಶವನ್ನು ಕೊಡ್ತದೆ, ಜೊತೆಗೆ ಶೋಷಣೆಯನ್ನು ಮಾಡ್ತಾ ಇದೆ. ಏಕೆಂದರೆ ಅಜ್ಞ ಜನರು ವೈಚಾರಿಕವಾದ ರೀತಿಯಲ್ಲಿ ದೇವರ ಸ್ವರೂಪವನ್ನು ತಿಳಿದುಕೊಳ್ಳದೆ ಅವರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಆಮೇಲೆ ಇದು ಪುರೋಹಿತ ಶಾಹಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಪುರೋಹಿತ ಶಾಹಿ, ಒಬ್ಬ ಪೂಜಾರಿ ದೇವರು ಮತ್ತು ಭಕ್ತ ಇಬ್ಬರ ನಡುವೆ ಇರ್ತಾನೆ. ಇದ್ದು ನೇರವಾಗಿ ದೇವರ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡದೆ ತಾನು ಒಬ್ಬ ಮಧ್ಯಸ್ಥಿಕೆದಾರನಾಗಿ ದೇವರಿಗೂ ಮತ್ತು ಭಕ್ತನಿಗೂ ನಡುವೆ ಅಡ್ಡಿಗೋಡೆಯಾಗಿ ನಿಂತಿರ್ತಾನೆ. ಆದರೆ ಇಷ್ಟಲಿಂಗ ಪೂಜೆ ಹಾಗಲ್ಲ. ಅದನ್ನು ಬಸವಣ್ಣವ್ರು ಹೇಳಿದ್ದಾರೆ, ತನ್ನಾಶ್ರಯದಲ್ಲಿ ರತಿ ಸುಖವನ್ನು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ, ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮನ್ನು ದೆತ್ತಬಲ್ಲರಯ್ಯ ಲಿಂಗದೇವ. ಕೆಲವರು ಮನೆ ಒಳಗೆ ನೂರಾರು ದೇವರುಗಳನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ ಪೂಜೆ ಮಾಡೋದಕ್ಕೆ ಅಂಥೇಳಿ. ಶ್ರೀಮಂತರು ಊರಿಗೆ ಹೋದಲ್ಲೆಲ್ಲ, ಜಾತ್ರೆಗೆ ಹೋದಲ್ಲೆಲ್ಲ ಒಂದೊಂದು ಫೋಟೋಗಳನ್ನ ತಂದು ತಗಲಾಕೋತಾ ಇರ್ತಾರೆ ಮನೆಗಳಲ್ಲಿ, ಪೂಜಾ ರೂಮ್ನಲ್ಲಿ. ಅದೊಂದು ಮ್ಯೂಸಿಯಮ್ ಇದ್ದಂಗೆ ಇರುತ್ತೆ ಪೂಜಾ ರೂಮು. ಆಮೇಲೆ ಅವರು ಭಾಳ ಬ್ಯುಸಿ ಇರ್ತಾರೆ ಮತ್ತು ಕೆಲವರಿಗೆ ಮೂಢನಂಬಿಕೆಯೂ ಇರುತ್ತೆ, ನಾವು ಪೂಜೆ ಮಾಡಬಾರ್ದು ಅನ್ನೋವಂಥದ್ದು ಇರುತ್ತೆ. ಆಗ ಅವರು ಇದಕ್ಕಾಗಿ ಒಬ್ಬ ಪೂಜಾರಿಯನ್ನು ನೇಮಿಸ್ಬಿಡ್ತಾರೆ. ಅವನು ದಿನ ಬರೋದು ಇವ್ರ ಮನೇಲಿ ಪೂಜೆ ಮಾಡಿ ಹೋಗೋದು, ದಿನ ಬರೋದು ಪೂಜೆ ಮಾಡಿ ಹೋಗೋದು. ಅಂದರೆ ಇದು ಎಂಥ ಪೂಜೆ? ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ತನಗೆ ಮಕ್ಕಳು ಬೇಕಾಯಿತು ಅಂದರೆ ತಾನು ಮದುವೆ ಆಗಿ ಸಂಸಾರವನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ನನಗೆ ಮಕ್ಕಳು ಬೇಕು ನೀನು ಸಂಸಾರ ಮಾಡು ಅಂತ ಇನ್ನೊಬ್ಬರಿಗೆ ಹೇಳೋಕ್ಕಾಗುತ್ತೇನೋ? ಇಲ್ಲ. ತನ್ನಾಶ್ರಯದಲ್ಲಿ ರೀತಿ ಸುಖವನ್ನು ತಾನುಂಬ ಊಟವನ್ನು, ತನಗೆ ಹೊಟ್ಟೆ ಹಸಿವಾದರೆ ತಾನು ಊಟ ಮಾಡಬೇಕು, ನನಗೆ ಹೊಟ್ಟೆ ಹಸಿವಾಗಿದೆ ನೀವು ಊಟ ಮಾಡು ಅಂತ ಇನ್ನೊಬ್ರಿಗೆ ಹೇಳಕ್ಕೆ ಬರುತ್ತಾ? ಹಾಗೆ ಅನುಗ್ರಹ ಬೇಕಾದವನು ತಾನು ದೇವರನ್ನು ಪೂಜೆ ಮಾಡಬೇಕೇ ಹೊರತು ಇನ್ನೊಬ್ಬರಿಗೆ ಪೂಜೆ ಮಾಡುವಂತ ಹೇಳುವಂಥದ್ದಲ್ಲ. ಅದರಿಂದ ಡೈರೆಕ್ಟ್ ವರ್ಷಿಪ್, ಯಾವುದೇ ಮಧ್ಯಸ್ಥಿಕೆ ದಾರ ಇಲ್ಲದೆ ನೇರವಾಗಿ ಪೂಜೆ ಮಾಡುವಂಥ ಭಾಗ್ಯವನ್ನು ಬಸವಣ್ಣನವರು ಕಲ್ಪಿಸಿಕೊಟ್ರು. ಹೀಗಾಗಿ ದೇವಾಲಯಗಳು ಅಸ್ಪೃಶ್ಯತೆಯನ್ನು, ಜಾತಿವಾದವನ್ನು ಪ್ರೋತ್ಸಾಹಿಸ್ತಾ ಇದ್ದವು. ಅದಕ್ಕಾಗಿ ಆ ದೇವಾಲಯಗಳನ್ನೇ ಬಹಿಷ್ಕರಿಸ್ಬಿಟ್ರು. ಶೂದ್ರರನ್ನು, ಅಸ್ಪೃಶ್ಯರನ್ನು ದೇವಾಲಯಗಳು ಬಹಿಷ್ಕರಿಸಿ ಒಳಗಡೆ ಬಿಡಲ್ಲ ಅಂತ ಅಂದಿದ್ದಕ್ಕೋಸ್ಕರ ಬಸವಣ್ಣವರು ದೇವಾಲಯಗಳನ್ನೇ ಬಹಿಷ್ಕರಿಸಿ
ದೇಹವನ್ನು ದೇವಾಲಯ ಮಾಡಿಕೊಳ್ಳುವಂಥ ಸೂತ್ರವನ್ನು ಕಲಿಸಿ ನೀವಿದ್ದಲ್ಲಿಯೇ ಪೂಜೆ ಮಾಡಿರಿ, ಎಷ್ಟೊತ್ತು ಬೇಕೋ ಪೂಜೆ ಮಾಡಿರಿ. ನಿಮ್ಮನ್ನು ಯಾರು ಕೇಳೋರು? ದೇವರು ಭಕ್ತನ ನಡುವೆ ಯಾರೂ ಅಡ್ಡಿ ಬರೋದಿಲ್ಲ ಅಂತ ಹೇಳಿ ಮೊಬೈಲ್ ಗಾರ್ಡ್ ಏನ್ರಿ, ಮೊಬೈಲ್ ಫೋನ್ ಹೆಂಗಿದಾವಲ್ಲ ಇವತ್ತು, ಆ ರೀತಿಯಾಗಿ ಮೊಬೈಲ್ ಗಾರ್ಡನ್ನು ಕೊಟ್ಟು ಎಲ್ಲರಿಗೂ ಪೂಜೆ ಮಾಡುವಂಥ ಫ್ರೀಡಮ್ ಆಫ್ ವರ್ಷಿಪ್ಪು, ಪೂಜಾ ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ರು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಇದರಿಂದ ಶೋಷಣೆ ಎನ್ನುವಂಥದ್ದು ತಪ್ಪಿತು ಮತ್ತು ದಲ್ಲಾಳಿಗಳ ಕಾಟ ತಪ್ಪಿ ನೇರವಾಗಿ ದೇವರನ್ನು ಪೂಜೆ ಮಾಡುವಂಥ ಭಾಗ್ಯ ದೊರಕಿತು. ಆಮೇಲೆ ಹಲವು ದೇವತೋಪಾಸನೆಯಿಂದ ಭಗವಗ್ರತೆ ಬರ್ತದೆ. ಭಗವಗ್ರತೆ ಇದಕ್ಕೊಂದು ಭಾಳ ಮಾರ್ಮಿಕವಾದ ಉದಾಹರಣೆ ಇದೆ. ಏನಾಯಿತು, ಹೀಗೆ ಒಂದು ನದಿಯನ್ನು ಒಬ್ಬ ಯಾತ್ರಿಕ ದಾಟ್ತಾ ಇದ್ದ. ಒಂದು ಸ್ವಲ್ಪ ದೂರ ನದಿ ಒಳಗೆ ಬಂದ್ಬಿಟ್ಟಿದ್ದಾನೆ, ಪ್ರವಾಹ ಬಂದ್ಬಿಡ್ತು. ಪ್ರವಾಹ ಬಂದ ತಕ್ಷಣ ಏನು ಮಾಡ್ದ ಅವನು, ಶಿವನೇ ಶಿವನೇ ಕಾಪಾಡಪ್ಪ, ಶಿವನೇ ಕಾಪಾಡಪ್ಪ ಅಂತಂದ. ಕೈಲಾಸಾಧಿಪತಿ ಶಿವ ಕೂತ್ಕೊಂಡಿದ್ದ, ಅವನಿಗೆ ಧ್ವನಿ ಕೇಳಿಸ್ತು, ಭಕ್ತನ ಧ್ವನಿ. ಆಗ ಅವನು ಏನು ಮಾಡ್ದ, ಇನ್ನು ಹೋಗಬೇಕು, ಆ ಭಕ್ತ ಮುಳುಗಲಾರ್ದಂತೆ ಎತ್ತಿ ಹಿಡಿಬೇಕು ಅಂತ ಹೇಳಿ ಶಿವ ರೆಡಿ ಆಗ್ತಾ ಇದ್ದ. ಅಷ್ಟರೊಳಗೆ ಇವನೇನು ಮಾಡ್ದ, ಅಂಬಾ ಭವಾನಿ ದೇವಿ ನನ್ನ ರಕ್ಷಿಸು ರಕ್ಷಿಸು ಅಂದ. ಅಂದಕ್ಕೆ ಶಿವ ಅಂದ, ನನ್ನ ಜವಾಬ್ದಾರಿ ತಪ್ಪು ಬಿಡು, ಹೆಂಗಿದ್ರು ಅಂಬಾ ಭವಾನಿನ ಕರೆದಿದ್ದಾನೆ, ಆದ್ದರಿಂದ ನಾನೇನು ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ ಅಂತ ಶಿವ ತನ್ನ ಪಾಡಿಗೆ ತಾನು ಕೂತ್ಕೊಂಡ. ಅಂಬಾ ಭವಾನಿ ರಕ್ಷಿಸು ರಕ್ಷಿಸು ಅಂದ. ಸರಿ, ಅಷ್ಟೊತ್ತಿಗೆ ಪಾರ್ವತಿ ರೆಡಿ ಆದ್ಲು, ನಾನೇ ಹೋಗಿ ರಕ್ಷಿಸ್ತೀನಿ ಬಿಡ್ರಿ ನೀವು ಹೋಗದೆ ಇದ್ರೇನಂತೆ ಅನ್ನೋದ್ರೊಳಗೆ ಇವನು ಅವಸರ ಮಾಡ್ಕೊಂಡು ಏನು ಮಾಡ್ದ, ರಾಮ 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 ಅಂದ. ಆವಾಗ ಅಂಬಾ ಭವಾನಿ ಅಂದ್ಲು, ಪರವಾಗಿಲ್ಲ ಬಿಡು, ರಾಮನ ಕೇಳ್ತಾ ಇದ್ದಾಳೆ, ಆದ್ದರಿಂದ ರಾಮ ಹೋಗ್ತಾನೆ, ನಾನೇನು ಚಿಂತೆ ಮಾಡೋದು ಬೇಡ ಅಂತಂದ್ಲು. ರಾಮ ರಾಮ ರಕ್ಷಿಸು ಅಂತಂದ. ರಾಮ ರೆಡಿಯಾಗಿ ಹೋಗಬೇಕು ಅನ್ನೋದ್ರೊಳಗೆ ಅವನು ಕೃಷ್ಣ ಕೃಷ್ಣ ಅಂದ. ಈ ರೀತಿ ಅನ್ನೋದ್ರೊಳಗೆ ಏನಾಗಿತ್ತು, ಪ್ರವಾಹ ಕುತ್ತಿಗೆ ಮಟ್ಟಕ್ಕೆ ಬಂದಿತ್ತು. ಈ ರೀತಿ ನೂರಾರು ದೇವರುಗಳನ್ನು ಒಂದಾದ್ಮೇಲೆ ಒಂದು ಸ್ಮರಣೆ ಮಾಡ್ಕೊಳ್ಳೋದ್ರೊಳಗಾಗಿ ಶಿರದುದ್ದಕ್ಕೂ ಪ್ರವಾಹ ಬಂದು ಮುಳುಗೆ ಹೋದ. ಅದ್ರ ಬದಲು ಯಾವುದಾದ್ರೂ ಒಂದನ್ನು ಸ್ಮರಣೆ ಮಾಡ್ಕೊಂಡಿದ್ದಿದ್ರೆ ಒಬ್ಬರಾರು ಸಹಾಯಕ್ಕೆ ಬರ್ತಾಯಿದ್ರು. ಆದ್ದರಿಂದ ಇಲ್ಲಿ ನಾವೇನು ಕಾಣ್ತೀವಿ, ಭಗವಗ್ರತೆ ಎನ್ನುವಂಥದ್ದು, ಹಲವು ದೇವತೋಪಾಸನೆ, ಅದನ್ನಿಷ್ಟು ಇದನ್ನಿಷ್ಟು 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 ಪೂಜೆ ಮಾಡೋದ್ರಿಂದ ಏಕಾಗ್ರತೆ ಬರೋದಿಲ್ಲ, ಭಗವಗ್ರತೆ ಬರ್ತದೆ. ಅದಕ್ಕಾಗಿ ಬಸವಣ್ಣವ್ರ ಜೀವನದಲ್ಲಿ ಒಂದು ಪ್ರಸಂಗವನ್ನು ನಾವು ಕಾಣ್ತಾ ಇದ್ದೇವೆ. ಏನಪ್ಪ, ಮಗು ಬಾಲಕ ಬಸವಣ್ಣ ಒಂದು ದಿನ ಒಬ್ಬ ಮಾದಾರ ಕೇತ ಬಂದು ಕುಡಿಲಿಕ್ಕೆ ನೀರು ಕೇಳ್ತಾನೆ. ಅಮ್ಮ ನೀರು ಬೇಕಂತೆ ಕೇತನಿಗೆ ಅಂತ ಕೇಳಕ್ಕೆ ಹೋಗ್ತಾನೆ. ನಿಮ್ಮಪ್ಪ ಪೂಜೆ ಮಾಡ್ತಾ ಇದ್ದಾರಪ್ಪ, ಪೂಜೆ ಮುಗಿಲಿ, ಮಗು ನೀರು ಕೊಡೋಣ ಅಂತ ಹೇಳ್ತಾಳೆ. ಎಷ್ಟೊತ್ತಾದರೂ ಮಾದರಸನ ಪೂಜೆ ಮುಗಿತಾ ಇಲ್ಲ. ಮೊದಲು ಹೋಗಿ ಕೇಳ್ದಾಗ ನೋಡಪ್ಪ ವಿಘ್ನೇಶ್ವರನ ಪೂಜೆಯನ್ನು ಮಾಡ್ತಾ ಇದ್ದಾರಪ್ಪ ಸರಿ ಹೋದ. ಬಸವಣ್ಣ ಏನು ಮಾಡ್ದ, ಒಂದು ಚಿಕ್ಕ ಗುದ್ಲಿ ತಗೊಂಡು ಇಷ್ಟು ಸಣ್ಣದು ಒಂದು ತಗ್ಗನ್ನು ಹಿತ್ತಲದಲ್ಲಿ ತೋಡ್ದ. ಆಮೇಲೆ ಪುನಃ ಬಂದು ಕೇಳ್ದ, ಅಮ್ಮ ಇವಾಗಾರ ನೀರು ಕೊಡ್ತೀಯಾ? ಇಲ್ಲಿ ತನಕ ವಿಘ್ನೇಶ್ವರನ ಪೂಜೆ ಆಯಿತು, ಈಗ ಅವ್ರ ಅಪ್ಪನ ಪೂಜೆ ನಡೀತಾ ಇದೆ, ಇರಪ್ಪ ಅಂತಂದ್ಲು. ಸರಿ, ಇನ್ನೊಂದು ಹೋದ, ಗುಂಡಿ ತೋಡ್ದ ಬಸವಣ್ಣ, ಮತ್ತೆ ಬಂದು ಕೇಳ್ದ. ಈಗ ಅವರ ವಿಘ್ನೇಶ್ವರನ ತಾಯಿಯ ಪೂಜೆ ನಡೀತಾ ಇದೆಯಪ್ಪ, ಸುಮ್ಮನಿರು ಸ್ವಲ್ಪ ಹೊತ್ತು. ಮತ್ತೋದ, ಇನ್ನೊಂದು ಗುಂಡಿ ತೋಡ್ದ. ಎಲ್ಲ ಮುಗಿಸಿ ಮಾದರಸ ಸೂರ್ಯನ ಪೂಜೆ ಮಾಡೋಕ್ಕೆ ಅಂತ ಹೊರಗಡೆ ಬಂದ. ನೋಡ್ತಾನೆ ಮೆಟ್ಲ ಹತ್ರ ಹಿತ್ತಲ ಬಾಗಿಲಿನಲ್ಲಿ 7-8 ಸಣ್ಣ ಇಷ್ಟಿಷ್ಟೇ ಗುಂಡಿಗಳು. ಏನೋ ಇದು ಮಾದಲಾಂಬಿಕೆ, ಏನಿದು ಗಲಾಟೆ, ಇದು ಏನೋ ನೋಡ್ರಿ, ನಿಮ್ಮ ಮಗ ಏನೋ ಮಾಡ್ತಾಯಿದ್ದ ಗುದ್ಲಿ ಹಿಡ್ಕೊಂಡು. ಏನೋ ಬಸವ ಏನು ಮಾಡ್ತಾ ಇದ್ದೀಯಾ? ಅವಾಗಪ್ಪ, ನಾನು ಬಾವಿ ತೋಡ್ತಿದ್ದೆ, ಕೇತನಿಗೆ ತುಂಬ ಬಾಯಾರಿಕೆ ಆಗಿತ್ತು, ನೀರು ಬೇಕಾಗಿತ್ತು, ಬಾವಿ ತೋಡ್ತಾ ಇದ್ದೆ ಅಂತಂದು. ಅಲ್ವೋ, ಬಾವಿ ತೋಡೋರು ಹಿಂಗೇನೋ ತೋಡೋದು? ಒಂದನೇದಾಗಿ ಇಷ್ಟು ಬೇಗ ನೀರು ಬಿದ್ದುಬಿಡುತ್ತಾ? ಎರಡನೇದಾಗಿ ಒಂದೇ ಜಾಗದಲ್ಲಿ ಆಳವಾಗಿ ತೋಡ್ತಾ ಹೋದರೆ ನೀರು ಬೀಳುತ್ತೆ ಹೊರ್ತು ಇಲ್ಲಿಷ್ಟು ತೋಡಿದ್ರೆ ನೀರು ಬೀಳುತ್ತೇನೋ. ಹಾಗೆ ಕಣಪ್ಪ, ನೀನು ಕೂಡ ದೇವರ ಅನುಗ್ರಹ ಬೇಕು ಅನ್ನೋನು ಒಂದೇ ಮಂತ್ರವನ್ನು ಹಿಡಿದುಕೊಂಡು ಒಂದೇ ಕಡೆ ದೃಷ್ಟಿ ಇಟ್ಟು ಒಂದೇ ದೇವರನ್ನು ಪೂಜೆ ಮಾಡಬೇಕೇ ಹೊರ್ತು ಇದನ್ನಷ್ಟು ಮಾಡ್ತಾ ಕೂತ್ಕೊಂಡ್ರೆ ನಿನಗೆ ಹೆಂಗೆ ದೇವರ ಅನುಗ್ರಹ ಆಗಬೇಕು ಅಂತ ಅವರ ಅಪ್ಪನಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಬಹುದೇವತೋಪಾಸನೆಯಿಂದ ಭಗವಗ್ರತೆ ಬರ್ತದೆ, ಏಕಾಗ್ರತೆ ಬರೋದಿಲ್ಲ. ಆ ಕಾರಣಕ್ಕೋಸ್ಕರ
ಅದರ ಪರಿಣಾಮದಿಂದ ಸಮಾಜದಲ್ಲಿ ಇವತ್ತು ನೋಡ್ತೀವಿ ನಾವು ಹಲವಾರು ದೇವರುಗಳು, ಆ ದೇವರುಗಳು ಒಂದೊಂದು ಜಾತಿಯ ಒಂದು ಗುರುತಾಗಿರ್ತವೆ. ಅದರಿಂದ ಸಮಾಜವು ಐಕ್ಯತೆಯಿಂದ ಅನೈಕ್ಯತೆಗೆ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ನೋಡ್ತೀವಿ ಏಕದೇವೋಪಾಸನೆ ಎಲ್ಲ ದೃಷ್ಟಿಯಿಂದಲೂ ಭಾಳ ಶ್ರೇಯಸ್ಕರ, ಅದು ಜ್ಞಾನಾತ್ಮಕವಾದದ್ದು. ಅಂದಾಗ ಮೂರ್ತಿ ಪೂಜೆಯನ್ನು ಮಾಡಬಾರ್ದೇನ್ರಿ ಅಂಥೇಳಿ ಕೆಲವರು ಕೇಳ್ತಾರೆ. ಇನ್ನು ಕೆಲವರು ಕೇಳ್ತಾರೆ ಇಷ್ಟಲಿಂಗವು ಮೂರ್ತಿ ಅಲ್ವೇನ್ರಿ ಅಂತ ಕೇಳ್ತಾರೆ. ಇಷ್ಟಲಿಂಗವು ಒಂದು ಮೂರ್ತಿ ಅಲ್ವೇ ಅಂತಾರೆ. ಇಷ್ಟಲಿಂಗ ಒಂದು ಮೂರ್ತಿ ಅಲ್ಲ. ಯಾಕಂದರೆ ಮೂರ್ತಿ ಹೆಣ್ಣು ಅಥವಾ ಗಂಡು ಇರುತ್ತೆ. ಯಾವುದೇ ಮೂರ್ತಿ ತಗೊಳ್ರಿ ನೀವು, ಹೆಣ್ಣಿರಬೇಕು, ಇಲ್ಲ ಗಂಡಿರಬೇಕು, ಇಲ್ಲ ಪ್ರಾಣಿ ಇರಬೇಕು. ಇಷ್ಟಲಿಂಗ ಹೆಣ್ಣು ಅಲ್ಲ, ಗಂಡು ಅಲ್ಲ, ಪ್ರಾಣಿಯೂ ಅಲ್ಲ ಏನ್ರಿ. ಆದ್ದರಿಂದ ಇದು ಮೂರ್ತಿ ಅಲ್ಲ ಅಂದಾಗ ಇನ್ನು ಇನ್ನೊಂದು ಪ್ರಶ್ನೆ, ಮೂರ್ತಿ ಪೂಜೆ ಮಾಡಬಾರ್ದೇನ್ರಿ ಅಂತಂದರೆ ಇಲ್ಲ. ನಿಮ್ಮ ಗುರಿ ಯಾವುದೋ ಅದು ಭಾಳ ಮುಖ್ಯ. ಮೊದಲು ಗುರಿಯನ್ನು ನಿರ್ಧರಿಸ್ಕೊಳ್ರಿ. ನೀವು ಸಗುಣ ಸಾಕ್ಷಾತ್ಕಾರವೇ ನಿಮ್ಮ ಗುರಿಯಾಗಿದ್ದರೆ ಮೂರ್ತಿ ಪೂಜೆಯೇ ಸಾಕು. ನಿರ್ಗುಣ ಸಾಕ್ಷಾತ್ಕಾರವೇ ನಿಮ್ಮ ಗುರಿಯಾಗಿದ್ದರೆ ಆಗ ನಿರಾಕಾರ ದೇವರ ಪೂಜೆಗೆ ನೀವು ಹೋಗಲೇಬೇಕು. ಯಾಕೆ ಅಂದರೆ ಈಗ ನೀವು ಟಿಕೆಟ್ ತೆಗೆದಿರೋದು ಮುಂಬೈಗೆ, ಕೂತಿರೋದು ಹೈದ್ರಾಬಾದ್ ಟ್ರೈನಲ್ಲಿ, ಹೆಂಗಪ್ಪ ಸಾಧ್ಯ ಗುರಿ ಮುಟ್ಟೋಕ್ಕೆ? ಟಿಕೆಟನ್ನು ಮುಂಬೈಗೆ ತೆಗ್ದಿದ್ದೀರಿ ನಿಜ, ಆದರೆ ಮುಂಬೈ ಟ್ರೈನಲ್ಲಿ ಕೂತ್ಕೋಬೇಕು. ಅದು ಬಿಟ್ಬಿಟ್ಟು ಹೋಗಿ ಹೈದ್ರಾಬಾದ್ ಟ್ರೈನಲ್ಲಿ ಕೂತ್ಕೊಂಡ್ರೆ ಹೇಗೆ ನೀವು ಹೋಗಿ ಗುರಿ ಮುಟ್ಟೋಕ್ಕೆ ಸಾಧ್ಯ? ಅದೇ ರೀತಿ ನೀವು ಮಾಡ್ತಿರೋದು ವಿಶಿಷ್ಟ ಮೂರ್ತಿ ಪೂಜೆ. ಇನ್ನು ನಿರಾಕಾರ ನಿರ್ಗುಣನಾದಂಥ ಪರಮಾತ್ಮನ ಸಾಕ್ಷಾತ್ಕರಿಸ್ಕೋಬೇಕು ಅಂದರೆ ಹೇಗೆ ಸಾಧ್ಯ ಆಗ್ತದೆ? ಆ ಕಾರಣಕ್ಕಾಗಿ ಇಲ್ಲಿ ನಿಮ್ಮ ಗುರಿ ಏನು ಅನ್ನೋದನ್ನು ನಿರ್ಧರಿಸ್ಕೊಳ್ರಿ. ವಿಭೂತಿ ಪೂಜೆ, ಮಹಾತ್ಮರ ಪೂಜೆ ಏನು ತಪ್ಪಲ್ಲ. ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂಥ ಮಹಾತ್ಮರನ್ನು ಗೌರವಿಸುವಂಥದ್ದು ಒಂದು ಕರ್ತವ್ಯ ಅನ್ನೋ ಮಾತನ್ನು ತಿಳಿದುಕೋಬೇಕು. ದೇವನೊಬ್ಬ, ನಾಮ ಹಲವು. ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕೆ ಕೆರಗಿದರೆ ಕಿವಿಮೂಗ ಕೊಯ್ವ ನಮ್ಮ ಲಿಂಗದೇವ. ಯಾವ ರೀತಿ ಪತಿವ್ರತ ಹೆಣ್ಣು ಮಗಳು ತನ್ನ ಗಂಡನಲ್ಲಿ ನಿಷ್ಠೆಯನ್ನು ಹೊಂದಿ ಇರ್ತಾಳೋ, ಅದೇ ರೀತಿ ಇಷ್ಟಲಿಂಗ ಭಕ್ತ ಇಷ್ಟಲಿಂಗದಲ್ಲಿ ಅಖಂಡ ನಿಷ್ಠೆಯನ್ನು ಹೊಂದಿರಬೇಕು. ಅನ್ಯ ದೇವತೆಗಳ ಆರಾಧನೆಯನ್ನು ಮಾಡತಕ್ಕದ್ದಲ್ಲ. ತನುವಿನಿಂದ, ಮನಸ್ಸಿನಿಂದ, ಭಾವದಿಂದ, ಸರ್ವಾರ್ಪಣ ದೃಷ್ಟಿಯಿಂದಲೂ ಕೂಡ ಏಕನಿಷ್ಠೆಯನ್ನು ಬೆಳೆಸ್ಕೊಂಡು ಪತಿವ್ರತಾ ಭಕ್ತಿಯನ್ನು ಅಳವಡಿಸ್ಕೋಬೇಕು. ಅದೇ ಏಕದೇವೋಪಾಸನೆಯ ಒಂದು ಮರ್ಮ. ಲಿಂಗಾಚಾರದ ನಂತರ ಬರುವಂಥದ್ದು ಸದಾಚಾರ. ಸದಾಚಾರ ಅಂತಂದರೆ ಇಕನಾಮಿಕ್ ಈಕ್ವಾಲಿಟಿ ಅಥವಾ ಸಮಾನತೆ, ಆರ್ಥಿಕ ಸಮಾನತೆ. ನ್ಯಾಷನಲ್ ವೆಲ್ತ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ನಾಟ್ ಅಕಾರ್ಡಿಂಗ್ ಟು ದ ಗ್ರೀಡ್ಸ್ ಆಫ್ ದ ಪೀಪಲ್ ಬಟ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ದ ಪೀಪಲ್. ರಾಷ್ಟ್ರದ ಸಂಪತ್ತು ಮಾನವರ ಆಸೆಯನ್ನು ಅನುಸರಿಸಿ ವಿನಿಯೋಗವಾಗಬಾರದು, ಅವಶ್ಯಕತೆಯನ್ನು ಅನುಸರಿಸಿ ವಿನಿಯೋಗವಾಗಬೇಕು. ನ್ಯಾಷನಲ್ ವೆಲ್ತ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ನಾಟ್ ಅಕಾರ್ಡಿಂಗ್ ಟು ದ ಗ್ರೀಡ್ಸ್ ಆಫ್ ದ ಪೀಪಲ್ ಬಟ್ ಅಕಾರ್ಡಿಂಗ್ ಟು ನೀಡ್ಸ್ ಆಫ್ ದ ಪೀಪಲ್. ಯಾವುದು ರಾಷ್ಟ್ರ ಸಂಪತ್ತು, ಇದು ಯಾವ ರೀತಿಯಾಗಿ ವಿನಿಯೋಗ ಆಗಬೇಕು? ಅವಶ್ಯಕತೆಗನುಸಾರವಾಗಿ ವಿನಿಯೋಗ ಆಗಬೇಕೇ ಹೊರತು ಆಸೆಗನುಸಾರವಾಗಿ ಅಲ್ಲ. ಏಕೆಂದರೆ ಮನುಷ್ಯನ ಆಸೆಗೆ ಒಂದು ಮಿತಿ ಇರೋದಿಲ್ಲ. ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಷ್ಟು ಮೊದಲು ಎಲ್ಲರಿಗೂ ಕೂಡ ಸಂಪತ್ತು ಲಭ್ಯವಾಗಬೇಕು. ಅದಕ್ಕಾಗಿ ಬಸವಣ್ಣನವರು ಆರ್ಥಿಕ ಸಮಾನತೆಯ ಮೂಲ ಸೂತ್ರವಾಗಿ ಕಾಯಕವೇ ಕೈಲಾಸ ಅನ್ನುವಂಥ ದುಡಿಮೆಯ ಸೂತ್ರವನ್ನು, ದಾಸೋಹವೇ ದೇವಧಾಮ ಅನ್ನುವಂಥ ಹಂಚಿಕೆಯ ಸೂತ್ರವನ್ನು ಕೊಟ್ಟರು. ಕಾಯಕ ತತ್ವ ಇದು ಮೊಟ್ಟ ಮೊದಲನೇದಾಗಿ ಏನು ಮಾಡ್ತು? ಹುಟ್ಟಿದ ಜಾತಿಗೂ ಕಾಯಕಕ್ಕೂ ಸಂಬಂಧವಿಲ್ಲ. ಮತ್ತು ವರ್ಗವಾದ ಒಬ್ಬ ವ್ಯಕ್ತಿ ಮಾಡುವಂಥ ಕಾಯಕದ ಆಧಾರದ ಮೇಲೆ ಅವನನ್ನು ಮೇಲು ಕೀಳು ಅಂತ ವಿಂಗಡಿಸಬಾರದು. ಏಕೆಂದರೆ ಎಲ್ಲ ಕಾಯಕಗಳು ಕೂಡ ಶ್ರೇಷ್ಠವೇ. ಸಮಾಜದ ಶ್ರೇಯಸ್ಸಿಗಾಗಿ
ಎಲ್ಲ ಕಾಯಕಗಳು ಕೂಡ ಬೇಕು. ಒಂದು ದೊಡ್ಡ ಯಂತ್ರವಿದೆ, ಆ ದೊಡ್ಡ ಯಂತ್ರದಲ್ಲಿ ಬರುವಂಥ ಒಂದು ಸಣ್ಣ ಸ್ಕ್ರೂ ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಹಾಗೆ ಸಣ್ಣ ಕಾಯಕ ದೊಡ್ಡ ಕಾಯಕ ಅಂತ ಯಾವುದೂ ಕೂಡ ಇಲ್ಲ. ಆ ಕಾರಣಕ್ಕಾಗಿ ನಾವು ನೋಡ್ತಿದ್ದೀವಿ, ಪ್ರತಿಯೊಂದು ಕಾಯಕಕ್ಕೂ ತನ್ನದೇ ಆದಂಥ ಗೌರವ ಸ್ಥಾನ ಇದೆ. ಕಾರ್ಲೈಲ್ ಆ್ಯಂಡ್ ರಸ್ಕಿನ್ ಟಾಟ್ ದ ಡಿಗ್ನಿಟಿ ಆಫ್ ಲೇಬರ್, ಬಟ್ ಬಸವ ಟಾಟ್ ಬೋತ್ ದ ಡಿಗ್ನಿಟಿ ಆ್ಯಂಡ್ ಡಿವಿನಿಟಿ ಆಫ್ ಲೇಬರ್. ಕಾರ್ಲೈಲ್ ಮತ್ತು ರಸ್ಕಿನ್ನರು ವೃತ್ತಿ ಗೌರವತ್ವದ ಬಗ್ಗೆ ಬೋಧೆಯನ್ನು ಮಾಡಿದರು. ಬಸವಣ್ಣನವರು ವೃತ್ತಿ ಗೌರವವಷ್ಟೇ ಅಲ್ಲ, ವೃತ್ತಿ ದೈವತ್ವದ ಬಗ್ಗೆ ಬೋಧೆಯನ್ನು ಮಾಡಿದರು. ಅದಕ್ಕಾಗಿ ನಾವು ನೋಡ್ತೀವಿ, ಜಗತ್ತಿನ ಮೊಟ್ಟ ಮೊದಲನೆಯ ಸಮಾಜವಾದಿ ಯಾರು, ಹೂ ಇಸ್ ದ ಫಸ್ಟ್ ಸೋಷಲಿಸ್ಟ್ ಆಫ್ ದ ವರ್ಲ್ಡ್ ಅಂಥೇಳಿ ಒಂದು ಪ್ರಶ್ನೆಯನ್ನು ಇತಿಹಾಸಕಾರರಿಗೆ ಕೇಳಿದರೆ, ಬಸವಣ್ಣನವರ ಬಗ್ಗೆ ಈಗ ವ್ಯಾಪಕವಾದ ಅಧ್ಯಯನ ನಡೀತಾ ಇದೆ. ಈ ಅಧ್ಯಯನವನ್ನು ಮಾಡ್ತಾ ಹೋದಂಥ ಸಂಶೋಧಕರು ಹೂ ಇಸ್ ದ ಫಸ್ಟ್ ಸೋಷಲಿಸ್ಟ್ ಆಫ್ ದ ವರ್ಲ್ಡ್, ಜಗತ್ತಿನ ಮೊಟ್ಟ ಮೊದಲನೆಯ ಸಮಾಜವಾದಿ ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಿದ್ದೆ. ಆದರೆ ಇಟ್ ಈಸ್ ನಾಟ್ ಕಾರ್ಲ್ ಮಾರ್ಕ್ಸ್, ಇಟ್ ಈಸ್ ನಾಟ್ ಏಂಜಲ್, ಇಟ್ ಈಸ್ ನಾಟ್ ಲೆನಿನ್, ಇಟ್ ಈಸ್ ನಾಟ್ ಮಾವೋ ಸೆತುಂಗ್ ಆರ್ ನಂಬೂದ್ರಿ ಪಾಟ್. ಬಸವ ಈಸ್ ದ ಫಸ್ಟ್ ಸೋಷಲಿಸ್ಟ್ ಆಫ್ ದ ವರ್ಲ್ಡ್. ಬಸವಣ್ಣನವರು ಮೊಟ್ಟ ಮೊದಲನೆಯ ಸಮಾಜವಾದಿ. ಅವರು ಯಾವ ಕಾಯಕವನ್ನು, ಕಾಯಕ ಜೀವಿಗಳನ್ನು ಕೀಳಾಗಿ ಕಾಣಲಿಲ್ಲ. ಎಲ್ಲರಲ್ಲಿ ಇರುವ ಆತ್ಮಗೌರವವನ್ನು ಮನ್ನಿಸಿದರು. ಇಷ್ಟೇ ಅಲ್ಲ, ವೃತ್ತಿ ದೈವತ್ವ. ಹಿ ಟಾಟ್ ದ ಡಿವಿನಿಟಿ ಆಫ್ ಲೇಬರ್. ಕಾಯಕವೇ ಕೈಲಾಸ. ಮಾಡುವ ಕಾಯಕದಿಂದಲೇ ನಿನಗೆ ಪರಮ ಸಂತೃಪ್ತಿ ಪ್ರಾಪ್ತಿಯಾಗ್ತದೆ. ಕೈಲಾಸ ಅನ್ನೋದು ತತ್ವ ವಿಶೇಷವೇ ವಿನಾ ಸ್ಥಾನ ವಿಶೇಷ ಅಲ್ಲ. ಕೈಲಾಸ ಸತ್ತ ನಂತರ ಸಿಕ್ಕುವ ಲೋಕವಲ್ಲ, ನೀನು ಇದ್ದಾಗಲೇ ಪಡೆದುಕೊಳ್ಳುವಂಥ ಒಂದು ಬ್ಲಿಸ್ಫುಲ್ ಸ್ಟೇಟ್, ಆನಂದದ ಒಂದು ಸ್ಥಿತಿ. ಆದ್ದರಿಂದ ಕಾಯಕದ ಬಗ್ಗೆ ಪ್ರತಿಯೊಬ್ಬನಲ್ಲಿ ಅತ್ಯಂತ ಶ್ರದ್ಧೆ ಇರಬೇಕು. ಕಾಯಕದ ಮೂಲಕವಾಗಿಯೇ ದೇವರನ್ನು ನಾನು ಸಾಕ್ಷಾತ್ಕರಿಸ್ಕೊಳ್ತೀನಿ ಎನ್ನುವಂಥ ನಿಷ್ಠೆ ಇರಬೇಕು. ಆದ್ದರಿಂದ ನಾವು ನೋಡ್ತೀವಿ, ಕಾಯಕ ಅಂದರೆ ಏನು, ಮಾಡುವ ಮಾಟಕ್ಕೆ ಮೊರಾಲಿಟಿ, ಶೀಲವಂತಿಕೆ ಮತ್ತು ಆ ದೈವಿ ಶರಣಾಗತಿ, ಆಧ್ಯಾತ್ಮಿಕ ಮೌಲ್ಯ ಬೆರೆತಾಗ ಆ ದುಡಿಮೆ ಕಾಯಕವಾಗ್ತಾ ಇದೆ. ದೇಹದ ಪರಿಶ್ರಮಕ್ಕೆ ಒಂದು ಮೊರಾಲಿಟಿ, ನೀತಿ ಮತ್ತು ಆಧ್ಯಾತ್ಮಿಕತೆ, ಸ್ಪಿರಿಚುಯಾಲಿಟಿ ಇವು ಸೇರಿದಾಗ ಮಾತ್ರ ದುಡಿಮೆ ಎನ್ನುವುದು ಕಾಯಕವಾಗುತ್ತೆ. ಕೇವಲ ದುಡಿತಾನೇ ಇದ್ದರೆ, 24 ಗಂಟೆ ದುಡ್ಡಿಗಾಗಿ ದುಡಿತಾ ಇದ್ದರೆ ಆಗ ಅದು ಕಾಯಕವಾಗೋದಿಲ್ಲ, ಬರೀ ಕತ್ತೆ ದುಡಿತವಾಗ್ತಾ ಇದೆ. ಆದ್ದರಿಂದ ಕಾಯಕದಲ್ಲಿ ವೃತ್ತಿ ದೈವತ್ವವನ್ನು ಕೂಡ ತುಂಬಿ ಬಸವಣ್ಣನವರು ಕಾಯಕಕ್ಕೆ ಪಟ್ಟ ಕಟ್ಟಿದರು. ಬಸವಣ್ಣನವರ ಅವತಾರವಾಗುವ ತನಕ ಕೇವಲ ಒಂದೇ ದೇವರನ್ನು ಒಲಿಸುವ ಸಾಧನ, ಕೇವಲ ತಪಸ್ಸೊಂದೇ ದೇವರನ್ನು ಒಲಿಸುವ ಸಾಧನ ಅನ್ನುವ ನಂಬಿಕೆ ಇತ್ತು. ಬಸವಣ್ಣನವರ ಕಾಯಕವೇ ಕೈಲಾಸ ಜಾರಿಗೆ ಬಂದ ನಂತರ ಕೇವಲ ವಿದ್ಯೆ ಒಂದೇ ಅಲ್ಲ, ಕೇವಲ ತಪಸ್ಸೊಂದೇ ಅಲ್ಲ, ಉದ್ಯೋಗವೂ ಕೂಡ ದೇವರನ್ನು ಒಲಿಸುವ ಸಾಧನವಾಗಬಲ್ಲದು ಅನ್ನುವುದು ಜಾರಿಗೆ ಬಂತು. ಹೀಗಾಗಿ ಜಗತ್ತಿನ ಮೊಟ್ಟ ಮೊದಲನೆಯ ಒಂದು ಸಮಾಜವಾದಿ ಬಸವಣ್ಣನವರು ಅಂತ ಹೇಳಿ ನಾವು ಕೇಳ್ತಾ ಇದ್ದೆವು. ಈ ರೀತಿಯಾಗಿ ಇದ್ದಂಥ ಬಸವಣ್ಣನವರು ಹೊಸ ಹೊಸ ಕಾಯಕಗಳನ್ನು ಸೃಷ್ಟಿ ಮಾಡಿದರು. ಅನೇಕ ಒಂದು ಕಾಯಕ ಜೀವಿಗಳನ್ನು ಸಮಾಜದಲ್ಲಿ ಧರ್ಮ ಪ್ರಚಾರಕ್ಕಾಗಿ ಬಿಟ್ಟರು. ಅದಕ್ಕಾಗಿ ನಾವು ನೋಡ್ತೀವಿ, ಬೆಳಗ್ಗೆ ಹೊತ್ತು ಉಗ್ಗಡಿಸುವ ಕಾಯಕದವರು, ಸಾರುವ ಕಾಯಕದವರು, ಬೆಳಗಿನ ಜಾವದ ಹೊತ್ತು ಗಂಟೆಯನ್ನು ಕಟ್ಟಿಕೊಂಡು ಎಲ್ಲರನ್ನೂ ಎಬ್ಬಿಸ್ತಾ ಬರ್ತಾಯಿದ್ರು. ಈಗ ಹೆಂಗೆ ಇಸ್ಲಾಂ ಧರ್ಮದಲ್ಲಿ ಬೆಳಗಿನ ಜಾವದಲ್ಲಿ ಆದಾನ್ ಅಂತೇಳಿ ಕರೆಯನ್ನು ಕೂಗಿ
ನಮಾಜಿಗೆ ಬನ್ನಿ ಅಂತ ತಿಳಿಸ್ತಾರೋ ಆ ರೀತಿಯಲ್ಲಿ 12ನೇ ಶತಮಾನದಲ್ಲೇ ಬಸವಣ್ಣವರು ಈ ಎಚ್ಚರಿಕೆ ಕಾಯಕದವರನ್ನು ನೇಮಿಸಿದ್ರು. ಛಲವಾದಿ ಕಾಯಕದವರು ಅಂತ ಹೇಳ್ತಾರೆ. ಅದಕ್ಕೆ 2 ಗಂಟೆಗಳನ್ನು ಆ ಕಡೆ ಈ ಕಡೆ ಕಟ್ಟಿಕೊಂಡು ಬೆಳಗಿನ ಜಾವದ ಹೊತ್ತು ರಸ್ತೆಯಲ್ಲಿ ಆ ಗಂಟೆಗಳನ್ನು ಬಡಿದುಕೊಳ್ತಾ ಎಚ್ಚರಿಕೆ ಮಾಡಿಕೊಂಡು ಜನಗಳನ್ನು ಹೋಗ್ತಾಯಿದ್ರು ಛಲವಾದಿ ಕಾಯಕದವರು. ಸಾರುವ ಕಾಯಕದವರು ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಉಗ್ಗಡಿಸುವ ಕಾಯಕ ಅಂತ ಹೇಳ್ತಾ ಇದ್ದಾರೆ. ಅವರು ರಸ್ತೆಯಲ್ಲಿ ಕೂಗ್ಕೊಂಡು ಹೋಗ್ತಿದ್ರು, ದುಸ್ವಪ್ನವ ಕಾಣದಿರಿ, ದುರ್ವಿಕಾರದಲ್ಲಿ ಕೂಡದಿರಿ, ಮನೋವಿಕಾರದಲ್ಲಿ ಹರಿದಾಡದಿರಿ, ಷಡಕ್ಷರಿಯ ಆತ್ಮಂಗೆ ವೇದಿಸಿಕೊಳ್ಳಿ. ಏನು? ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಕುರಂಗೇಶ್ವರನ ಕೂಡಬಲ್ಲಡೆ. ಎಚ್ಚರಿಕೆ ಮುಕ್ತಿನಾಥ ಎನ್ನ ವಚನವಿದು. ದುಸ್ವಪ್ನವ ಕಾಣದಿರಿ, ಕೆಟ್ಟ ಸ್ವಪ್ನಗಳನ್ನು ಕಾಣಬೇಡ್ರಿ. ಯಾವಾಗ ಹಂಗೆ ಕಾಣ್ತೀರಿ? ದುರ್ವಿಕಾರದಲ್ಲಿ ಕೂಡಿ ಮಲಗಿದಾಗ ದುಸ್ವಪ್ನಗಳನ್ನು ಕಾಣ್ತೀರಿ. ಮನೋವಿಕಾರದಲ್ಲಿ ಹರಿದಾಡದಿರಿ. ಷಡಕ್ಷರಿಯ ಆತ್ಮಂಗೆ ವೇದಿಸಿಕೊಳ್ಳಿ. ಷಡಕ್ಷರಿ ಮಂತ್ರವನ್ನು ಸ್ಮರಣೆ ಮಾಡ್ತಾ 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 ಆತ್ಮನಿಗೆ ವೇದಿಸ್ಕೊಳ್ತಾ ಮೇಲಕ್ಕೆ ಎದ್ದೇಳಬೇಕು. ಈ ರೀತಿಯಾಗಿ ಅವರು ರಾತ್ರಿ ಹೊತ್ತು ಸಾರೋ ಕಾಯಕವನ್ನು ಮಾಡ್ತಾಯಿದ್ರು. ಎಬ್ಬಿಸುವಾಗ ಅಂಗವಿಕಾರ ಸಾಕೇಳಿ, ಬಹುವಿಧದಂಗ ಪ್ರಕೃತಿಯ ಮರೆದೇಳಿ. ಇಲ್ಲಿ ಅಂಗವಿಕಾರ ಸಾಕೇಳಿ, ನಿದ್ರೆ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದಾಗ ಅದು ಅವಶ್ಯಕತೆ ಆಗ್ತದೆ. ನಿದ್ರೆ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದರೆ ಅವಶ್ಯಕತೆ ಆಗ್ತದೆ. ಯಾಕಂದರೆ ಮನುಷ್ಯನಿಗೆ ವಿಶ್ರಾಂತಿ ಅನ್ನೋದು ಭಾಳ ಅಗತ್ಯ. ವಿಶ್ರಾಂತಿಯಲ್ಲಿ ಹಿಡಿದ ದಿನ ಏನು ದಣಿದಿರುತ್ತೋ ದೇಹ, ಕೆಲಸ ಮಾಡಿ ದಣಿದಿರುತ್ತಲ್ಲ ದೇಹ, ಆ ದೇಹ ವಿಶ್ರಾಂತಿಯನ್ನು ಪಡ್ಕೊಂಡು ಪುನಶ್ಚೇತನವನ್ನು ಪಡ್ಕೊಳ್ತದೆ. ರಿಜ್ಯುಮಿನೇಷನ್, ಪುನಶ್ಚೇತನವನ್ನು ಪಡ್ಕೊಳ್ತದೆ. ಅದಕ್ಕಾಗಿ ನಿದ್ರೆ ಅನ್ನೋದು ಭಾಳ ಅಗತ್ಯ, ವಿಶ್ರಾಂತಿ. ಒಬ್ಬ ಮನುಷ್ಯ ಊಟ ಇಲ್ಲದೆ ಹಲವಾರು ದಿನ ಇರ್ಬೋದು, ಆದರೆ ನಿದ್ರೆ ಇಲ್ಲದೆ ಇರಲಿಕ್ಕಾಗಲ್ಲ. ನೀವು ನೋಡ್ರಿ, ಒಟ್ಟು ನಿದ್ದೆ ಮಾಡೋಕ್ಕೆ ಬಿಡದೆ ಮನುಷ್ಯನನ್ನು 2-3 ದಿನ ಎಚ್ಚರ ಇಟ್ಟುಬಿಟ್ರೆ ಅವನಿಗೆ ತಲೆ ಕೆಟ್ಟು ಹುಚ್ಚಾಗ್ಬಿಡ್ತಾನವನು. ಅಂದರೆ ನಿದ್ರೆ ತುಂಬ ಅವಶ್ಯಕ ಮನುಷ್ಯನ ಜೀವನಕ್ಕೆ. ಆದರೆ ಅದು ಅತಿಯಾದಾಗ ದೇಹ ವಿಕಾರವಾಗ್ತದೆ. ಅದಕ್ಕಾಗಿ ಅಂಗವಿಕಾರ ಸಾಕೇಳಿ, ಬಹುವಿಧದ ಅಂಗ ಪ್ರಕೃತಿಯ ಮರದೇಳಿ. ಅದರಲ್ಲಿ ಬೆಳಗಿನ ಹೊತ್ತು ಸಕ್ಕರೆ ನಿದ್ದೆ ಅಂತ ಬರ್ತಿರುತ್ತೆ. ಆವಾಗ ಮಲ್ಕೋಬೇಕು 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 ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕಾಗಿ ಮನುಷ್ಯ ತನ್ನ ಮನಸ್ಸನ್ನು ನಿಯಂತ್ರಿಸಿಕೊಂಡು ಮೇಲಕ್ಕೆದ್ದು ಪೂಜಾದಿ ಕಾರ್ಯಗಳಲ್ಲಿ ತೊಡಗಬೇಕಾಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅಂಗವಿಕಾರ ಸಾಕೇಳಿ, ಬಹುವಿಧದ ಅಂಗ ಪ್ರಕೃತಿಯ ಮರೆದೇಳಿ, ಸಾವಧಾನವನ್ನರಿದೇಳಿ, ಎವೆ ಎವೆ ಹಳಚಿದಡಿಲ್ಲ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಕುರಂಗೇಶ್ವರನ ಕೂಡಬಲ್ಲಡೆ. ಕಣ್ಣುಗಳನ್ನು ಪುನಃ ಪುನಃ ಮುಚ್ಚಿಕೊಂಡು ಮಲಗಿದ್ರೆ ಪ್ರಯೋಜನ ಆಗಲ್ಲ, ಮೇಲಕ್ಕೆ ಹೇಳ್ರಿ ಅಂಥೇಳಿ ಎಬ್ಬಿಸೋದು. ಆಮೇಲೆ ಸ್ವಲ್ಪ ಹೊತ್ತಿಗೆ ಮನೆಗೆ ಕೋರಧಾನ್ಯ ಭಿಕ್ಷದವರು ಬರ್ತಾಯಿದ್ರು. ಕೋರುಧಾನ್ಯ ಅಂತ, ಕೋರುಧಾನ್ಯ ಅಂದರೆ ಧಾನ್ಯಗಳನ್ನು ತೆಗೆದಿಟ್ಬಿಡ್ತಿದ್ರು. ಬೆಳೆ ಬರ್ತಿದ್ದಂತಲೇ ಇಷ್ಟು ಧಾನ್ಯನ ದಾನ ಮಾಡಬೇಕು ಅಂಥೇಳಿ ಇಟ್ಬಿಡ್ತಿದ್ರು. ಅದಕ್ಕಾಗಿ ಈ ಕೋರುಧಾನ್ಯ ಭಿಕ್ಷದವರು ಬಂದು ನಿಂತಾಗ ಅದನ್ನು ಕೊಡ್ತಿದ್ರು. ಹಿಂದಿನ ಕಾಲದಲ್ಲಿ ಕೋರುಧಾನ್ಯ ಭಿಕ್ಷದವರು ವಿಜಿಲೆಂಟ್ ಆಫೀಸರ್ ಇದ್ದಾಗೆ, ಮನೆಗೆ ಯಾರು ಸೋಮಾರಿಗಳಾಗಿ ಮಲಗಿದ್ದಾರೆ, ಯಾರು ಸ್ನಾನ ಪೂಜೆ ಮಾಡ್ಕೋತಾ ಇಲ್ಲ, ಯಾರು ತಪ್ಪಿಸ್ತಾ ಇದ್ದಾರೆ, ಇವನ್ನೆಲ್ಲ ಚೆಕ್ ಮಾಡ್ತಾಯಿದ್ರು. ಕೋರುಧಾನ್ಯ ಭಿಕ್ಷದವರು ಚೆಕ್ ಮಾಡಿ ತಮಗೆ ಕೊಟ್ಟ ಧಾನ್ಯವನ್ನು ತೆಗೆದುಕೊಂಡು ಹೋಗ್ತಿದ್ರು. ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಕಂತೆ ಭಿಕ್ಷದವ್ರು ಬರ್ತಿದ್ರು. ಯಾರು ಮನೆಯಲ್ಲಿ ಸೋಮಾರಿಗಳಾಗಿ ಮಲ್ಕೊಂಡಿದ್ದಾರೆ, ಅಥವಾ ಕೆಲಸಕ್ಕೆ ಹೋಗಿಲ್ಲ, ಅಥವಾ ಏನಾದರೂ ದುಶ್ಚಟಗಳಿಂದ ಕೂಡಿದಾರೋ, ಇಂಥದನ್ನು ಅವರು ಗಮನಿಸ್ತಾ ಇದ್ದರು ಕಂತೆ ಭಿಕ್ಷದವರು. ಆಗ ಕಂತೆ ಭಿಕ್ಷದವ್ರಿಗೆ ಅಡುಗೆ ಮಾಡಿರ್ತಿದ್ರು ಇವ್ರು ಹೆಣ್ಮಕ್ಳು, ಆವಾಗ ಅದನ್ನು ದಾನವಾಗಿ ಕೊಡ್ತಿದ್ರು. ಇವತ್ತು ಬಸವಣ್ಣನವರು ಕಲಿಸಿರುವ ದಾಸೋಹದ ಮೂಲಕ
ಎಷ್ಟು ಕಡೆಯಲ್ಲಿ ಈಗೇನೋ ಹೋಟೆಲ್ಗಳಾಗಿವೆ, ಹಿಂದಿನ ಕಾಲದಲ್ಲಿ ಹೋಟೆಲ್ಸ್ ಇರಲಿಲ್ಲ. ದಾಸೋಹ ಮಠಗಳನ್ನು ದೇಶದ ತುಂಬ ತೆರೆದಿದ್ರು ಏನ್ರಿ. ಆವಾಗ ಈ ಕಂತೆ ಭಿಕ್ಷದವರು ಹೋಗಿ ಕಂತೆ ಭಿಕ್ಷ ಎತ್ಕೊಂಡು ಬಂದು ಏನ್ರಿ, ಕಂತೆ ಭಿಕ್ಷವನ್ನು ಎತ್ಕೊಂಡು ಬಂದುಬಿಟ್ಟು ಅವ್ರೇನು ಮಾಡ್ತಾಯಿದ್ರು, ಈ ಬಂದು ಯಾತ್ರಿಕರಿಗೆ ಪ್ರವಾಸಿಗರಿಗೆ ಊಟ ಮಾಡಿಸ್ತಿದ್ರು. ಎಷ್ಟೋ ಜನ ಮೊದಲು ಶಾಲೆಗಳನ್ನು ತೆರೆದಾಗ ಈ ರೀತಿ ಕಂತೆ ಭಿಕ್ಷಾ ಇವನ್ನು ಮಾಡಿನೇ ತೆರೆದಿದ್ದಾರೆ ಅನ್ನೋದನ್ನು, ಮಕ್ಕಳಿಗೆ ಊಟಕ್ಕೆ ಹಾಕಿ ತೆರೆದಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಹೀಗೆ ಬಸವಣ್ಣವರ ಕಾಯಕ ತತ್ವ ಕರ್ನಾಟಕದ ಸಂಸ್ಕೃತಿಯ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿದೆ. ಇನ್ನು ಮತ್ತೊಂದು ಬಹುರೂಪಿ ಕಾಯಕ. ಬಹುರೂಪಿ ಕಾಯಕದವ್ರು ಏನು ಮಾಡ್ತಿದ್ರು, ವಿವಿಧ ರೀತಿಯ ವೇಷಗಳನ್ನು ಹಾಕಿಕೊಂಡು ಮಧ್ಯಾಹ್ನದ ವೇಳೆಯಲ್ಲಿ ಹೋಗಿ ಆ ಓಣಿ ಜನನೆಲ್ಲ ಒಂದು ಕಡೆ ಸೇರಿಸೋದು. ಆ ಓಣಿ ಜನನೆಲ್ಲ ಸೇರಿಸ್ಬಿಟ್ಟು ಅವ್ರ ಮುಂದೆ ಬಹುರೂಪದ ಪ್ರದರ್ಶನವನ್ನು ಮಾಡಿ ಬೇರೆ ಬೇರೆ ಶರಣರ ಕಥೆಗಳನ್ನೆಲ್ಲ ವರ್ಣಿಸ್ತಾ ಇದ್ದರು. ಬಹುರೂಪ. ಸಾಯಂಕಾಲದ ವೇಳೆಯಲ್ಲಿ ಬೋಧೆಯ ಕಾಯಕ. ಪ್ರತಿಯೊಂದು ಮಠದಲ್ಲಿಯೂ ಕೂಡ ಬೋಧೆ ನಡೀತಾ ಇತ್ತು ಆಗ ಬಸವಣ್ಣವ್ರ ಕಾಲದಲ್ಲಿ. ಇವತ್ತು ನಿಜವಾಗ್ಲೂ ನೋಡ್ರಿ, ಇತ್ತೀಚೆಗೆ ಮಠಗಳವರು ಎಲ್ಲ ಸ್ವಾರ್ಥವನ್ನು ಬೆಳೆಸ್ಕೊಂಡ್ರು ಮತ್ತು ಬಸವಣ್ಣನವರನ್ನು ಮರೆಸೋಕ್ಕೆ ಪ್ರಯತ್ನ ಪಟ್ಟರು. ಒಂದು ಕಾಲದಲ್ಲಿ ಎಂಥ ಒಂದು ಕುಗ್ರಾಮ ಇರಲಿ, ಅಂಥ ಒಂದು ಕುಗ್ರಾಮದಲ್ಲಿ ಒಂದು ಮಠ, ಆ ಮಠದಲ್ಲಿ ಬೋಧೆ ನಡೀತಾ ಇತ್ತು. ಅದಕ್ಕಾಗಿ ಬೋಧೆಯ ಕಾಯಕ ದಿನನಿತ್ಯ ಸಾಯಂಕಾಲದ ವೇಳೆಯಲ್ಲಿ ಅನುಭವವನ್ನು ನೀಡುವಂಥ ಕಾಯಕವನ್ನು ಮಾಡಲಾಗ್ತಾಯಿತ್ತು. ಇನ್ನು ನಗೆ ಮಾರಿ ತಂದೆ ಏನ್ರಿ, ಇದು ಒಂದು ಕಾಯಕವೇ. ಏಕೆಂದರೆ ಏನಾದರೂ ದುಃಖದ ಘಟನೆ ನಡೆದೋ ಇಲ್ಲ ದುಃಖ ಪಡ್ತಾ ಮನುಷ್ಯ ಕೂತ್ಕೊಂಡಾಗ ಅಲ್ಲಿಗೆ ಹೋಗ್ಬಿಟ್ಟು ನಗೆ ಮಾರಿ ತಂದೆ ಏನು ಮಾಡ್ತಾಯಿದ್ರು, ತಮಾಷೆ ಮಾಡಿ ಹಾಸ್ಯದ ಕಥೆಗಳನ್ನು ಹೇಳಿ ಅವ್ರನ್ನ ನಗಿಸ್ತಾಯಿದ್ರು. ನಗಿಸಿ ಅವರು ಕೊಡುವ ಪ್ರತಿಫಲವನ್ನು ತೆಗೆದುಕೊಂಡು ಬಂದು ತಮ್ಮ ಜೀವನವನ್ನು ಮಾಡ್ಕೊಳ್ತಾ ಇದ್ರು. ಇದು